ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ವಿದ್ಯಮಾನ ಇದೀಗ ಸ್ಫೋಟಗೊಂಡಿದೆ. ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ನೋ ಚೇಂಜ್ ಆಫ್ ಲೀಡರ್ಶಿಪ್, ತಮ್ಮ ತಂದೆಯ ಬದಲಾವಣೆ ಮುಖ್ಯಮಂತ್ರಿ ಸ್ಥಾನದಿಂದ ಇಲ್ಲ ಎಂದು ಘೋಷಣೆ ಮಾಡುವುದರ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಎಲ್ಲವೂ ಶಾಂತವಿರಬೇಕಾದರೆ ಯತೀಂದ್ರ ಅವರ ಇಂಥ ಸ್ಟೇಟ್ಮೆಂಟು ಬೇಕಿತ್ತ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದೆಡೆ ಮಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ DCM DK ಶಿವಕುಮಾರ್ ಈ ವಿದ್ಯಮಾನಕ್ಕೆ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಅವರ ಬೆಂಬಲಿಗ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ವಾರ್ನಿಂಗ್ ಸಂದೇಶವನ್ನ ಕಳಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹಠಾತ್ತನೆ ಉದ್ಭವಗೊಂಡ ಈ ವಿದ್ಯಮಾನ ಮತ್ತೊಮ್ಮೆ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಮುನ್ನೆಲೆಗೆ ತಂದಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಕಾಂಗ್ರೆಸ್ ರಾಜಕೀಯದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ತಣ್ಣಗಿದೆ ಅನ್ನುವ ರೀತಿಯಲ್ಲಿ ಕಂಡು ಬರ್ತಿದೆ. ಆದರೆ ಇವತ್ತು ಏಕಾಏಕಿ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ವಿವಾದದ ಬಾಂಬ್ ಸಿಡಿಸಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮೈಸೂರಲ್ಲಿ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಹೇಳಿದ್ದಾರೆ. ಯತೀಂದ್ರ ಇದ್ದಕ್ಕಿದ್ದಂಗೆ ಈ ಸ್ಟೇಟ್ಮೆಂಟ್ ಮಾಡಿರೋರು ಇದೀಗ ತಣ್ಣಗಿದ್ದ ರಾಜ್ಯ ರಾಜಕಾರಣವನ್ನ ಕಲಕಿದಂತಾಗಿದೆ. ಪರ ವಿರೋಧ ಚರ್ಚೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಬಲಿಗರು ಮತ್ತು ಇವರ ಬೆಂಬಲಿಗರು, CM ಬೆಂಬಲಿಗರು, DCM ಬೆಂಬಲಿಗರು ಇದೀಗ ಮತ್ತೊಮ್ಮೆ ಬಹಿರಂಗ ಕದನಕ್ಕೆ ಸಜ್ಜಾಗುವಂತಹ ದೃಶ್ಯ ದಿಢೀರ್ನೆ ಉಂಟಾಗಿದೆ. ಹಾಗಾದ್ರೆ ಯತೀಂದ್ರ ಯಾಕಾಗಿ ಹೀಗೆ ಹೇಳಿದರು? ಇಲ್ಲಿ ಬಹುಶಃ 2 ಮೀಟಿಂಗ್ ಅನ್ನು ನಡೀಬೇಕಿತ್ತು. ಫೆಬ್ರವರಿ 2ನೇ ತಾರೀಕು ಇತ್ತೀಚೆಗೆ ಹೈಕಮಾಂಡ್ ಒಂದು ಮೀಟಿಂಗ್ ಅನ್ನ ಕರಿಬೇಕಾಗಿತ್ತು. ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ನರೇಗಾ ಕುರಿತಂತೆ ರೆಸೊಲ್ಯೂಷನ್ ತಂದು ಈ ಅಧಿವೇಶನ 4ನೇ ತಾರೀಕಿನವರೆಗೂ ಕಂಟಿನ್ಯೂ ಆದ್ದರಿಂದ ಮೀಟಿಂಗು ನಡೆಯಲಿಲ್ಲ. ಹಾಗಾದ್ರೆ ಇನ್ನೊಂದು ಮೀಟಿಂಗ್ ಯಾವಾಗ? ಇದು ಪ್ರಶ್ನೆ. ಇದು ಸಿದ್ದರಾಮಯ್ಯ ಬೆಂಬಲಿಗರಲ್ಲೂ ಪ್ರಶ್ನೆ, DK ಶಿವಕುಮಾರ್ ಬೆಂಬಲಿಗರ ಪ್ರಶ್ನೆ ಕೂಡ ಇದಾಗಿದೆ. ಹೈಕಮಾಂಡ್ ಈವರೆಗೂ ಕೂಡ CM DCM ಅವರನ್ನ ದೆಹಲಿಗೆ ಯಾಕೆ ಕರೀತಿಲ್ಲ ಅನ್ನೋದೇ ಕರ್ನಾಟಕ ರಾಜ್ಯ ರಾಜಕಾರಣದ ಯಕ್ಷ ಪ್ರಶ್ನೆ ಆಗಿದೆ. ಇಂತಹ ಗೊಂದಲದ ಮಧ್ಯೆ ಪರಿಸ್ಥಿತಿ ತಣ್ಣಗಿರುವಾಗಲೇ ಯತೀಂದ್ರ ಅವರು ಏಕಾಏಕಿ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಹೇಳಿರೋದು ಇದೀಗ ಮತ್ತೆ ಅಧಿಕಾರ ಹಂಚಿಕೆಯ ರಾಜಕಾರಣವನ್ನ ಮುನ್ನೆಲೆಗೆ ತಂದಿದೆ. ಬನ್ನಿ ನೋಡೋಣ ಯತೀಂದ್ರ ಅವರ ಅಭಿಪ್ರಾಯ ಏನಿತ್ತು, ಅವ್ರು ಏನ್ ಹೇಳಿದ್ದಾರೆ, ಅವ್ರ ಬಾಯಲ್ಲೇ ನೋಡೋಣ ಬನ್ನಿ. ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನು ನೋಡಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಯತೀಂದ್ರ ಅವರ ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಫಸ್ಟ್ ರಿಯಾಕ್ಷನ್ ಬಂದಿದ್ದು DCM ಅವರಿಂದ. ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯ ಬದುಕಿನುದ್ದಕ್ಕೂ ತೋರಿಸದಂತಹ ಅಸಾಧಾರಣವಾದ ತಾಳ್ಮೆಯನ್ನ ಪ್ರದರ್ಶಿಸುತ್ತಿರುವ DK ಶಿವಕುಮಾರ್ ಇವತ್ತು ಮಾತ್ರ ಸ್ವಲ್ಪ ಚುರುಕೆಂದು ಅವರು ಸಿಟ್ಟಾಗಿತ್ತು. ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಅವರೇ ನಮ್ಮ ಹೈಕಮಾಂಡ್ ಹೇಳಿದಾರಲ್ಲ ಇನ್ನೇನು ಅಂತ ವ್ಯಂಗ್ಯವಾಗಿ ಕುಟುಕಿದ್ರು. DK ಶಿವಕುಮಾರ್ ಸರಳವಾದ ಒಂದು ವ್ಯಂಗ್ಯ ಹೇಳಿದಾರಾದ್ರೂ ಕೂಡ ಇದರ ಹಿಂದೆ ಅವರ ಸಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಇರೋದು ಅವರ ಮಾತಿಂದ ವ್ಯಕ್ತ ಆಯಿತು. ಬನ್ನಿ DK ಶಿವಕುಮಾರ್ ಅವರ ರಿಯಾಕ್ಷನ್ ನೋಡ್ಕೊಂಡ್ ಬರೋಣ. ಅವರೇ ನಮ್ಮ ಹೈಕಮಾಂಡ್ ಅವ್ರೇನು ಮಾತಾಡ್ತಾರೆ ಅವ್ರಿಗೆ ಬಹಳ ಗೌರವದಿಂದ ಸ್ವೀಕಾರ ಮಾಡ್ತಾರೆ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಅವರು 5 ವರ್ಷನೇ CM ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ
ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಸರ್ ಅಲ್ಲ ಸರ್ ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ ಅಂದ್ರೆ ನೀವು ಸಿಎಂ ಇಲ್ಲ DCM ಇಬ್ಬರಲ್ಲಿ ಒಬ್ರು ಹೇಳ್ಬಿಡ್ಲಿ ಅಂತ. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯತೀಂದ್ರಾಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ನಡೀವಿ ಏನು ಒಪ್ಪಂದ ಆಗಿತ್ತು ಅದನ್ನ ಕ್ಲಾರಿಟಿ ಮಾಡಬೇಕು ಅಂತ. ಸರ್ ಇವಾಗ ಕಾರ್ಯಕರ್ತರದ್ದು ಬೇಡಿಕೆ ನೀವೇ CM ಆಗ್ಬೇಕಂತ ನಿಮ್ದೇನಿದೆ ಸರ್? ಸರ್ DKC ಅವರ ರಿಯಾಕ್ಷನ್ ಏನೋ ನೋಡಿದ್ವಿ, ಆದರೆ ಬೆಂಬಲಿಗರು ಏನ್ ಮಾಡ್ತಾರೆ ಮುಂದೇನು, ಇದು ವೆರಿ ಇಂಟ್ರೆಸ್ಟಿಂಗ್. ಬಲ್ಲ ಮೂಲಗಳ ಪ್ರಕಾರ ಫೆಬ್ರವರಿ 8ನೇ ತಾರೀಕು ಒಂದು ಮೀಟಿಂಗ್ ಅನ್ನ ಹೈಕಮಾಂಡ್ ಕರೆಯೋದಕ್ಕೆ ಚಿಂತನೆ ನಡೆಸಿದೆ. CM DCM ಅವ್ರನ್ನ ದೆಹಲಿಗೆ ಕರೆಸೋದಕ್ಕೆ ಚಿಂತನೆ ನಡೆಸಿದೆ. ಈ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ದಲಿತ ನಾಯಕರ ಮೀಟಿಂಗ್ ನಡೆದಿರೋದು ವಿದ್ಯಮಾನಕ್ಕೆ ಹೊಸ ತಿರುವನ್ನು ತಂದುಕೊಟ್ಟಿದೆ. ಇದರ ಬೆನ್ನಲ್ಲೇ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಯತೀಂದ್ರ ಹೇಳಿರೋದು ಆ ವಿದ್ಯಮಾನಕ್ಕೆ ಮಗದೊಂದು ತಿರುವು ತಂದುಕೊಟ್ಟಿದೆ. ಅಂದ್ರೆ ಮೇಲ್ನೋಟಕ್ಕೆ ಶಾಂತವಿದೆ, ಆದರೂ ಕೂಡ ಒಳಗೆ ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಇದೀಗ ವಾರ್ನಿಂಗ್ ಸಂದೇಶ ಕಳಿಸೋದು DK ಶಿವಕುಮಾರ್ ಗುಂಪಿನ ಶಾಸಕರ ಸರದಿಯಾಗಿದೆ. ರಾಮನಗರದಲ್ಲಿ DK ಶಿವಕುಮಾರ್ ಅವರ ಬಲಗೈ ಬಂಟ ಶಾಸಕ ಇಕ್ಬಾಲ್ ಹುಸೇನ್ ಈ ವಾರ್ನಿಂಗ್ ಸಂದೇಶವನ್ನ ಕಳಿಸಿದ್ದಾರೆ. 2 ಡೇಟ್ ಇತ್ತು, 2 ಡೇಟಲ್ಲಿ ಮೀಟಿಂಗ್ ಆಗ್ಬೇಕಿತ್ತು, 3ನೇ ಡೇಟನ್ನ ನಾವು ಫಿಕ್ಸ್ ಮಾಡ್ತೀವಿ. ಅಂದ್ರೆ 3ನೇ ವಾರ್ನಿಂಗ್ ಅನ್ನ ಈ ಬಾರಿ ನಾವು ಸುಮ್ಮನೆ ಕೂರಲ್ಲ, ಶೀಘ್ರದಲ್ಲೇ 3ನೇ ಡೇಟು ನಾವು ಹೇಳ್ತೀವಿ. ಅಂದ್ರೆ ಶಾಸಕರು ಇದೀಗ ಬಹಿರಂಗ ಸಮರಕ್ಕೆ, DK ಶಿವಕುಮಾರ್ ಬೆಂಬಲಿಗರು ಬಹಿರಂಗ ಸಮರಕ್ಕೆ ಸಜ್ಜಾಗ್ತಿರೋ ಸುಳಿವು ಇದ ಅನ್ನೋದು ಪ್ರಶ್ನೆ. ಈಗ ಇಕ್ಬಾಲ್ ಹುಸೇನ್ ಅವರ ಪ್ರತಿಕ್ರಿಯೆ ನೋಡ್ಕೊಂಡ್ಬರೋಣ. CM ವಿಚಾರವಾಗಿ ಜಟಾಪಟಿ ನಡೀತಿತ್ತು ಸರ್. ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ CM ಅಂತ. ಇದು ಸೆಟಲ್ಡ್ ಆಗಿರೋ ವಿಚಾರ, ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರಿ. ನಾನು ಗೊತ್ತಿಲ್ಲ, ನಾನು ಅವ್ರ ವಿಚಾರದ ಬಗ್ಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅವರ ವರದಿ ಆಗಲಿ ಅವ್ರ ಸುದ್ದಿ ಆಗಲಿ ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಅದನ್ನು ನೋಡಿಲ್ಲ. ನಾನು ನೋಡದೆ ಮಾತಾಡೋದು ಚೆನ್ನಾಗಿರಲ್ಲ. ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಗೊತ್ತಿಲ್ಲ. ನಾನು ಈಗ ತಾನೇ ಯಾವುದೋ ಪಂಚಾಯತಿ ಕಟ್ಟಡ ಇವತ್ತು ನೂತನವಾಗಿ ಹೊಸ ಕಟ್ಟಡ ಕಟ್ಟಿದ್ರು ವಿಭೂತಿಕೆರೆ ಪಂಚಾಯತಿನಲ್ಲಿ, ಅದನ್ನು ಉದ್ಘಾಟನೆಗೋಸ್ಕರ ನಾನು ಬಂದಿದ್ದೆ. ನಾನು ವಿನಾಕಾರಣ ನಾನು ನೋಡದೆ ಮಾಡಿದ್ರೆ ನಾನು ಇದು ಮಾಡೋಕ್ಕಾಗಲ್ಲ. ನಾನು ಮೊದಲು ನಿಮಗೆ 2 ಡೇಟು 6, 9 ಅಂತ ಹೇಳಿದ್ದೆ, ಆದರೆ 3ನೇ ಡೇಟ್ ನಾನು ಫೇಲ್ ಆಗಿ ಕೊಡೋಲ್ಲ. 3ನೇ ಡೇಟ್ ಹೇಳಿದ್ನಲ್ಲ, 3ನೇ ಡೇಟ್ ನಾವೇ ಕೊಡ್ತೀವಿ. ಈಗ ಅತಿ ಶೀಘ್ರದಲ್ಲೇ ನಾವೇ 3ನೇ ಡೇಟ್ ನಾವೇ ಕೊಡ್ತೀವಿ, ಅದು ಫೇಲ್ ಆಗು ಕೊಡಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇನೆ ಒಂದು ಮಾತನ್ನ ಹೇಳಿದ್ದಾರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸರ್. 5 ವರ್ಷ ನಾನು ಹೇಳಿದ್ನಲ್ಲ, ನಾನು 2 ವಾರದಿಂದ ನಾನು ಸೆಷನ್ಗೂ ಹೋಗಿಲ್ಲ. ನಾನು 1 ವಾರ ಹೋಗಿದ್ದೆ, 2ನೇ ವಾರದಲ್ಲಿ ನಾನು ಸೆಷನ್ಗೆ ಹೋಗಿಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಧ್ಯಮದ ಪ್ರಕಟಣೆಗಳಾಗಲಿ ಸುದ್ದಿಗಳಾಗಲಿ ನಾನು ನೋಡಲಿಲ್ಲ. ನನ್ನ ಕಣ್ಣು ಆಪರೇಷನ್ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಮೈಸೂರಲ್ಲಿ ಕೊಟ್ಟಿದ್ದಾರೆ ಅಂದರೆ 5 ವರ್ಷ ಮುಂದುವರಿತಾರೆ. ಇವೆಲ್ಲ ಕೆಲವೊಂದಷ್ಟು ಜನ ಮಾತ್ರ ಹಿಂಗೆ ಹೇಳಿಕೆಗಳನ್ನ ಕೊಡುವಂಥದ್ದು ಅಂತ ಹೇಳಿ ಸ್ವತಃ CM ಅವ್ರ ಪುತ್ರ ಹೇಳಿರುವಂಥದ್ದು ಸರ್. ಅಂದರೆ ನಾನು ಈಗಾಗಲೇ ಮೊದಲು ಕೂಡ ಹೇಳಿದ್ದೀವಿ, ನಾವು ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ನ್ಯಾಯಯುತವಾಗಿ ಅವರ ಒಂದು ಸೇವೆ, ಅವರ ಸಂಘಟನೆ, ಅವರ ಹೋರಾಟ, ಪಕ್ಷಕ್ಕೆ ಅವರು ಕೊಟ್ಟಂಥ ಒಂದು ಶಕ್ತಿ ಇದುವರೆಗೂ ಯಾರೂ ಕೂಡ KPSC ಅಧ್ಯಕ್ಷರಾಗಿ ಯಾರೂ ಕೊಡಲಿಲ್ಲ. ಸೊ ಇವತ್ತು ಅವ್ರು ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದೀವಿ. ಅವರನ್ನು ನಾವು CM ಆಗಿ ನೋಡಬೇಕು. ಆ ಸ್ಥಾನದಲ್ಲಿ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂದ್ಬಿಟ್ಟು ಒಂದು ನಿರೀಕ್ಷೆನ ನಾವು ಇಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಅವ್ರು ಆಗ್ತಾರೆ ಅಂತ ಹೇಳಬಲ್ಲೆ. ನಾನು 3ನೇ ಡೇಟು ನಾನು ಇವೆಲ್ಲವನ್ನ ಗಮನಿಸಿದ್ರೆ ಏನಾಗುತ್ತೋ ಏನೋ ಅನ್ನೋದು ಗೊಂದಲ ಆಗಿದೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಒಂದು ಮೀಟಿಂಗ್ ಅನ್ನ ಮಾಡಿ ಇತ್ಯರ್ಥ ಮಾಡದ ಹೊರತು ಕರ್ನಾಟಕದ ಕಾಂಗ್ರೆಸ್ಸಿಗರು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿಯನ್ನ ಹಾಕೋತಿರೋದು ನಮಗೆ ಗೊತ್ತಾಗ್ತಿದೆ. ಇದ್ದಕ್ಕಿದ್ದ ಹಾಗೆ ಯತೀಂದ್ರ ಅವರು ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಮಾಡುವ ಅಗತ್ಯ ಏನಿತ್ತು ಮತ್ತು ಈ ವಿದ್ಯಮಾನವನ್ನ ಪ್ರವೋಕ್ ಮಾಡುವಂತಹ ಅಗತ್ಯ ಏನಿತ್ತು ಮತ್ತು ದಲಿತ ನಾಯಕರು ಸಭೆಯನ್ನ ಸೇರಿ ದಲಿತ ಮುಖ್ಯಮಂತ್ರಿ ವಿಚಾರವನ್ನ ಏಕಾಏಕಿ ಎತ್ತುವಂತಹ ಅನಿವಾರ್ಯತೆ ಕೂಡ ಏನಿತ್ತು ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ ಆಗಿದ್ದು,
ಬರುವ ದಿನಗಳಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶಿಸುತ್ತಾ ಚೇಂಜ್ ಆಫ್ ಲೀಡರ್ಶಿಪ್ ಆಗುತ್ತಾ, ಅಧಿಕಾರ ಹಂಚಿಕೆ ಸೂತ್ರ ಈಡೇರುತ್ತಾ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.